ನಾಡಿದ್ದು ಮಂಗಳವಾರ ಕೇತುಗ್ರಸ್ತ ಚಂದ್ರಗ್ರಹಣ. ಇದರ ಪರಿಣಾಮ ಈಗ ಯಾರ್ಯಾರ ಮೇಲೆ ಹೇಗೇಗಾಗಬೇಕು ಅನ್ನುವಂಥದ್ರ ಏನು ಹೇಳಿಕೆಯನ್ನು ಕೊಡ್ತಾ ಇದ್ರು, ಅದಕ್ಕೆ ತಕ್ಕಂತೆಯೇ ಪ್ರಪಂಚದಾದ್ಯಂತಲೂ ಕೂಡ ಅದರ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ. ಈ ಯುದ್ಧದ ಕಾರ್ಮೋಡವೂ ಕೂಡ ಅದರ ಪರಿಣಾಮ ಅಂತಾನೇ ಹೇಳ್ತಾ ಇದ್ದಾರೆ ಧಾರ್ಮಿಕ ವಿದ್ವಾಂಸರು. ಈ ವಿಚಾರದಲ್ಲಿ ಜ್ಯೋತಿಷಿಗಳು ರಣ ರಕ್ತ ಚಂದ್ರಗ್ರಹಣಕ್ಕೆ ಈಗ ಕೌಂಟ್ ಡೌನ್ ಆರಂಭವಾಗಿದೆ. ನಾಡಿದ್ದು ಮಂಗಳವಾರ ಕೇತುಗ್ರಸ್ತ ಚಂದ್ರಗ್ರಹಣ. ಹೋಳಿ ಹಬ್ಬದಂದೇ ಕೆಂಪು ಬಣ್ಣಕ್ಕೆ ಚಂದಿರ ಬಣ್ಣ ಚಂದಿರನು ಹಚ್ಕೊಳ್ತಾನೇನೋ ಅವತ್ತು. ಯುಗಾದಿ ಮುನ್ನವೇ ಚಂದ್ರಗ್ರಹಣ ಗೋಚರವಾಗುತ್ತೆ. ಪಬ್ಲಿಕ್ ಟಿವಿಯಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಣ ರಕ್ತ ಚಂದ್ರಗ್ರಹಣಕ್ಕೆ ಕೌಂಟ್ ಡೌನ್ ಆರಂಭವಾಗಿದೆ. ಗ್ರಹಣದ ಪರಿಣಾಮ ಈಗಾಗಲೇ ದೇಶ ಅನುಭವಿಸ್ತಾ ಇದೆ, ಪ್ರಪಂಚ ಅನುಭವಿಸ್ತಾ ಇದೆ ಅನ್ನುವಂಥದ್ದನ್ನು ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ. ಪರಿಣಾಮಗಳು ಇನ್ನೂ ಇದಾವೆ ಇದರ ಪರಿಣಾಮಗಳು ಅಂತ ಹೇಳಿ. ಕಾರಣ ಮೊನ್ನೆ ಅಷ್ಟೇ ಆದಂಥ ಸೂರ್ಯಗ್ರಹಣ ಮತ್ತು ಈ ಚಂದ್ರಗ್ರಹಣ ಎರಡರ ಪರಿಣಾಮಗಳು ಪ್ರಪಂಚದಾದ್ಯಂತ ಹಲವು ಭಾಗಗಳಲ್ಲಿ ಆಗುತ್ತೆ ಅಂತ ಹೇಳಿ. ಸ್ಪೆಷಲಿ ಸೂರ್ಯಗ್ರಹಣ ಭಾರತ ದೇಶದಲ್ಲಿ ಆಗಿರಲಿಲ್ಲ, ಕಾಣಿಸ್ಕೊಂಡಿರಲಿಲ್ಲ. ಹಾಗಾಗಿ ಅದರ ಪರಿಣಾಮ ದೇಶ ಬಿಟ್ಟು ಬೇರೆ ಕಡೆಗೆ ಆಗುತ್ತೆ ಅಂದಿದ್ರು. ಅದಾದ ನಂತರ ಯುದ್ಧದ ಕಾರ್ಮೋಡ ಆವರಿಸ್ಕೊಳ್ತು. ಈ ಕಡೆಗೆ ಕೇತುಗ್ರಸ್ತ ಚಂದ್ರಗ್ರಹಣ ಇದೆ, ಅದರ ಆರಂಭದಲ್ಲೇ ತೋರಿಸ್ತಾ ಇದೆ ಇದರ ಪರಿಣಾಮಗಳನ್ನು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಕಡೆಗೆ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡಿರುವಂಥದ್ದು ಕೂಡ ಇದರ ಪರಿಣಾಮಗಳೇ ಅಂತ ವಿಶ್ಲೇಷಣೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ನಂಬಿಕೆಯ ಮೇಲೆ ನಿರ್ಧಾರ ಆಗುತ್ತೆ. ಭಾರತದಲ್ಲಿ ಇದರ ಪರಿಣಾಮಗಳು ಇರುತ್ತಾ ಅಂತಂದರೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೋಲಾರ ಜಿಲ್ಲೆಯಲ್ಲೂ ಕೂಡ ಪ್ರಮುಖ ದೇವಸ್ಥಾನಗಳನ್ನು ಬಂದ್ ಮಾಡಲಾಗುತ್ತೆ. ಅದರಲ್ಲೂ ಪ್ರಮುಖ ದೇವಾಲಯಗಳಾದ ಕೋಲಾರಮ್ಮ ದೇವಾಲಯ, ಪುರಾಣ ಪ್ರಸಿದ್ಧ ಸೋಮೇಶ್ವರ ದೇವಾಲಯ, ಕುರುಡುಮಲೆ ವಿನಾಯಕ, ಚಿಕ್ಕ ತಿರುಪತಿ, ಪ್ರಸನ್ನ ವೆಂಕಟ ಸ್ವಾಮಿ ದೇವಾಲಯ, ಪ್ರಮುಖ ದೇವಾಲಯಗಳೆಲ್ಲ ಬಂದಾಗುತ್ತವೆ. ಅವತ್ತು ಅಲ್ಲಿ ಯಾವ ರೀತಿಯಾದಂಥ ಆಯೋಜನೆಯನ್ನು ಮಾಡಿಕೊಂಡಿದ್ದಾರೆ ನೋಡೋಣ. ಇದೇ 3ರಂದು ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಕೋಲಾರ ಜಿಲ್ಲೆಯ ಬಹುತೇಕ ಮುಜರಾಯಿ ದೇವಾಲಯಗಳಿಗೆ ಮುಜರಾಯಿ ಇಲಾಖೆಯಿಂದ ಗೈಡ್ಲೈನ್ಸನ್ನು ಹೊರಡಿಸಿರ್ತಕ್ಕಂಥದ್ದು. ಅದರಂತೆ 3ರಂದು ಏನೆಲ್ಲ ಗ್ರಹಣ ಕಾಲದಲ್ಲಿ ಏನೆಲ್ಲ ಮಾಡಬೇಕು, ಗ್ರಹಣಕ್ಕೂ ಮುನ್ನ ಏನೆಲ್ಲ ಮಾಡಬೇಕು, ಜೊತೆಗೆ ಗ್ರಹಣದ ನಂತರ ಏನೆಲ್ಲ ಮಾಡಬೇಕು ಅನ್ನೋದನ್ನ ಮಾತಾಡೋದಕ್ಕೆ ಕೋಲಾರಮ್ಮ ದೇವಾಲಯದ ಅರ್ಚಕರು ಆಗಿರ್ತಕ್ಕಂಥ ವಿನಯ್ ಅವರು ನಮ್ಮ ಜೊತೆಗಿದ್ದಾರೆ. ಸ್ವಾಮಿ, ಅಂದರೆ ಗ್ರಹಣ ಕಾಲದಲ್ಲಿ ಏನೆಲ್ಲ ಮಾಡಬೇಕು, ಜೊತೆಗೆ ಗ್ರಹಣಕ್ಕೆ ಮುಂಚೆ ಏನೆಲ್ಲ ಮಾಡಬೇಕು? ಅಂದರೆ ಇಲ್ಲಿ 3ನೇ ತಾರೀಕು ಕೇತುಗ್ರಸ್ತ ಚಂದ್ರಗ್ರಹಣ. ಈ ಪಂಚಾಂಗದ ರೀತಿಯ ಕೊನೆ ತಿಂಗಳು ಪಾಲ್ಗುಣ ಮಾಸದಲ್ಲಿ ಈ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ನಮ್ಮ ಭಾರತಕ್ಕೆ ಈ ಚಂದ್ರಗ್ರಹಣ ಗೋಚರಿಸುವುದರಿಂದ ನಾವು ಭಾರತದವರೆಲ್ಲ ಈ ಗ್ರಹಣದ ಆಚರಣೆಯನ್ನು ನಾವು ಆಚರಿಸಬೇಕು. ಬೆಳಿಗ್ಗೆ ಉದಯತ್ ಪೂರ್ವ ಪ್ರತಿನಿತ್ಯ ಯಾವ ರೀತಿ ದೇವರಿಗೆ ಕಾರ್ಯಕ್ರಮಗಳು ನಡೆಯುತ್ತೋ ಅದೇ ರೀತಿ ಆ ಉದಯತ್ ಪೂರ್ವ ಅಮ್ಮನವರಿಗೆ ಪಂಚಾಮೃತಾಭಿಷೇಕ ಮತ್ತು ಮಹಾನೈವೇದ್ಯ ಇವೆಲ್ಲ ನಡೆಯುತ್ತೆ. ಮಧ್ಯಾಹ್ನ 12-1 ಗಂಟೆ ಒಳಗಡೆ ಆ ದೇವಸ್ಥಾನ ಬಾಗಿಲು ಮುಚ್ತೀವಿ. ಮತ್ತು ಗ್ರಹಣ ಆದ ನಂತರ ಅಂದರೆ ಮಧ್ಯಾಹ್ನ 3 ಗಂಟೆಗೆ ಗ್ರಹಣ ಸಂಭವಿಸುತ್ತೆ. 3:13 ಪಂಚಾಂಗದ ರೀತಿಯ ಬರೆದಿದ್ದಾರೆ. 3:13 6:47 ಈ ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಸಂಭವಿಸುತ್ತದೆ. ಈ ಗ್ರಹಣ ಆದ ನಂತರ ಆ ದೇವಾಲಯದೆಲ್ಲ ಶುದ್ಧೀಕರಣ ಆಗುತ್ತೆ. ಮತ್ತು ಉದಯತ್ ಪೂರ್ವ ಅಂದರೆ ರಾತ್ರಿ ಈ ಚಂದ್ರಗ್ರಹಣ ಆದ್ದರಿಂದ ಮತ್ತೆ ರಾತ್ರಿ ತೆಗೆದು ಪೂಜೆ ಮಾಡುವಂಥ ಒಂದು ಇದಿರೋದಿಲ್ಲ. ಉದಯತ್ ಪೂರ್ವ ಅಂದರೆ ಬುಧವಾರ ಬೆಳಿಗ್ಗೆ ಈ ದೇವಸ್ಥಾನ ಎಲ್ಲ ಶುಚಿತ್ವ ಆದಮೇಲೆ ಪುಣ್ಯಾಹ ಪಂಚಗವ್ಯ ಮತ್ತು ಅಮ್ಮನವರಿಗೆಲ್ಲ ಅಭಿಷೇಕ ಇದೆಲ್ಲ ಆದಮೇಲೆ ಭಕ್ತಾದಿಗಳು 9 ಗಂಟೆ ನಂತರ, ಬುಧವಾರ ಬೆಳಿಗ್ಗೆ 9 ಗಂಟೆ ನಂತರ ಆ ತಾಯಿಯ ದರ್ಶನ ಇರುತ್ತೆ. ಈ ರಾಶಿಗಳಲ್ಲಿ ನೋಡೋದಾದರೆ ಪುಬ್ಬ ನಕ್ಷತ್ರ ಸಿಂಹ ರಾಶಿ, ಇವ್ರಿಗೂ ಮಾತ್ರ ಈ ಗ್ರಹಣದ ಒಂದು ದೋಷ ಇರುತ್ತೆ. ಗ್ರಹಣದಲ್ಲಿ ಯಾರು ಆ ಭಗವಂತನ ಆರಾಧನೆ ಮತ್ತು ಆ ಶಿವ ಪಂಚಾಕ್ಷರಿ ನಾಮ ಆಗಿರ್ಬೋದು ಮತ್ತು ಈ ದುರ್ಗಾದೇವಿ ನಾಮ ಆಗಿರ್ಬೋದು, ಅವರ ಕುಲದೇವತೆ ಆರಾಧನೆ ಈ ಗ್ರಹಣ ಸಮಯದಲ್ಲಿ ಮಾಡಿದ್ರೆ ಅವ್ರಿಗೆ ಯಾವುದೇ ದೋಷ ಇದ್ದರೂ ಕೂಡ ಆ ಭಗವಂತ ನಿವಾರಣೆ ಮಾಡ್ತಾನೆ. ಈಗ ಗ್ರಹಣಕ್ಕೆ ಮುಂಚೆ ಏನೆಲ್ಲ ಮಾಡ್ತೀವಿ, ಗ್ರಹಣದ ನಂತರ ಏನೆಲ್ಲ? ಅಂದರೆ ಗ್ರಹಣದ ಮುಂಚೆನೇ ಉದಯತ್ ಪೂರ್ವ ಪ್ರತಿನಿತ್ಯ ಕರ್ಮಾನುಷ್ಠಾನೇನ ಬೆಳಿಗ್ಗೆ ನಾವು ಏನು ಆ ಭಗವಂತನ ಹತ್ರ ಪ್ರತಿನಿತ್ಯ ಪೂಜಾ ಕೈಂಕರ್ಯಗಳು ಮಾಡ್ತೀವೋ ಅದೆಲ್ಲ ಮುಗಿಸ್ಕೊಳ್ಳಿ. 12 ಗಂಟೆ ಒಳಗಡೆ ಊಟ ಇದೆಲ್ಲ ಏನಿದೆಯೋ ಉಪಚಾರಗಳೆಲ್ಲ ಮುಗಿಸ್ಕೊಳ್ಳಿ. ಮತ್ತು ಅದಾದ ನಂತರ 12 ಗಂಟೆ ಮೇಲೆ ಯಾವುದೇ ಊಟ ಉಪಚಾರಗಳು ಇರುವುದಿಲ್ಲ. ರಾತ್ರಿ ಗ್ರಹಣ ಆದ ನಂತರ ಅವರ ಒಂದು ಸ್ನಾನ ಸಂಧ್ಯಾವಂದನೆಲ್ಲ ಮುಗಿಸ್ಕೊಂಡು
ಮತ್ತು ದೇವತರ ಹತ್ರ ಭಗವಂತನ ಹತ್ರ ದೀಪಾರಾಧನೆ ಎಲ್ಲ ಮುಗಿದಾದ ನಂತರ ಅವರು ಊಟ ವ್ಯವಸ್ಥೆ ಎಲ್ಲ ಮಾಡ್ಕೊಬೇಕು ಅವರು. ಇದಿಷ್ಟು ಕೋಲಾರಮ್ಮ ದೇವಾಲಯದ ಅರ್ಚಕರು ಆಗಿರ್ತಕ್ಕಂಥ ವಿನಯ್ ದೀಕ್ಷಿತ್ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಗ್ರಹಣ ಕಾಲದಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಜೊತೆಗೆ ಗ್ರಹಣದ ನಂತರ, ಗ್ರಹಣ ಮೋಕ್ಷ ನಂತರ ಏನೆಲ್ಲ ಮಾಡಬೇಕು ಅನ್ನುವಂಥದ್ದು ಸದ್ಯ ಅವ್ರು ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ.